ಇಲ್ಲ ಅವರು ಯಜಮಾನರು ಮಾತಾಡ್ತಿದ್ರು, ಅದಕ್ಕೆ ಸೈಲೆಂಟ್ ಆಗಿದ್ದ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ಆಗಿ 4 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇದ್ದೀವಿ. ಇದನ್ನು ಪ್ಲ್ಯಾನ್ ಅಲ್ಲ, ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದಲೂ ಕ್ಲಾಶ್ ಆಗ್ತಾಯಿತ್ತು ಸಾಂಗ್ ಶೂಟ್ಗೆ. ಸೊ 26ನೇ ತಾರೀಕು ಇವತ್ತು, ನಾಳೆ 2 ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು. ಸೊ ಡೈರೆಕ್ಟರ್ ಕೇಳಿದ್ರು 26th 27 ಶೂಟ್ ಮಾಡಬೇಕು ಅಂತ. ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರೋದು, ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು. ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟರ್ ನನಗೆ ತಂದುಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. 4 years ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿದೆ ಸಾಂಗ್ ಕೂಡ. ಇವತ್ತು ಫಸ್ಟ್ ಓಪನಿಂಗ್ ಶಾಟೇ ನೀವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದ್ದು. ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಖುಷಿಯಾಗೋಯ್ತು ನನಗೆ. ನನ್ನ ವೈಫಿಗೆ ಹೇಳ್ತಾ ಇದ್ದೆ, ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಖುಷಿ ಆಯಿತು ಇವತ್ತು. ಆ್ಯಂಡ್ ಸಿನಿಮಾ ಬಗ್ಗೆ ಕೇಳಿದ್ವಿ. ಸಿನಿಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಿಬಿಡಿ ಅಂತ ಡೈರೆಕ್ಟ್ ಬೆಳಗ್ಗೆಯಿಂದ ಒಂದು 15 ಸಲ ಹೇಳಿದ್ದಾರೆ ನಮಗೆ. ಸೊ ಹಂಗಾಗಿ ನನಗೆ ಈ ಸಿನಿಮಾ ನೀವು ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ, ಕತೆ ತುಂಬ ಚೆನ್ನಾಗಿತ್ತು. ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು. ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ. ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಇಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಸ್ಕ್ರೀನಲ್ಲಿ ಬಂದಿದೆ. ಆ್ಯಂಡ್ ಮಿಕ್ಕಿದ್ದು ಡೈರೆಕ್ಟರ್ ಹೇಳಬೇಕು ಸಿನಿಮಾ ಬಗ್ಗೆ. ನಿವೇದಿತಾ ಸಿನಿಮಾ ಒಪ್ಕೊಳ್ಳೋಕೆ ಏನು ಕಾರಣ? ಒಂದು ಚಂದ್ರಿದ್ರೆ ಅಂತ ಅಥವಾ ಏನು ವಾಟ್ ದ ರೀಸನ್, ಮೇನ್ ರೀಸನ್? ಆ್ಯಕ್ಚುಲಿ ಫೀಲಿಂಗ್ಸ್ ಬಂದುಬಿಟ್ಟು ಸ್ಟೋರಿ ಹೇಳುವಾಗ ನಾನು ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಟ್ಟಿದ್ದೆ. ಅವರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು. ಐ ಡೋಂಟ್ ನೋ, ಈವರೆಗೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ಗೊತ್ತಿಲ್ಲ. ಹಾಗೆ ಹಿ ವಾಸ್ ಲೈಕ್ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು. ಸೊ ಅವಾಗಲೇ ಒಪ್ಕೊಂಡ್ಬಿಟ್ಟೆ ನಾನು ಮಾಡಬೇಕು ಅಂತ. ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತಂದ್ರೆ ಅವಾಗ ಇನ್ನೂ ಖುಷಿ ಆಯಿತು. ಓ ವಾವ್, ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ. ಸೊ ಎರಡೂ ಕೂಡ ರೀಸನ್. ಎಲ್ಲರಿಗೂ ಎಷ್ಟು ಕತೆ ಕೇಳಿದ್ವಿ ನಿವೇದಿತಾ? ಏಕೆಂದರೆ ತುಂಬ ಸಲ ನಿವೇದಿತಾ ಸಿನಿಮಾ ಹೀರೋ ಸಾಕಷ್ಟು ಮಂದಿ ಕೇಳಿದ್ದು. ಬಟ್ ಈಗ ಬರೋ ತನಕ ಎಷ್ಟು ಕತೆ ಕೇಳಿದ್ವಿ ನೀವು? ಆ್ಯಕ್ಚುಲಿ ತುಂಬ ಕತೆಗಳು ಕೇಳಿದ್ದೀನಿ. ಬಟ್ ಏನಾಗ್ತಿತ್ತು ಅಂದರೆ, ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲಾಶಸ್ ಆಗ್ತಿತ್ತು. ಇನ್ ಕೇಸ್ ನಾನು ಸ್ಟಾರ್ಟ್ ಮಾಡಿದ್ರೆ ರಿಯಾಲಿಟಿ ಶೋ 6 months ಹೋಗುತ್ತೆ. ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಇವರು ಸ್ಟೋರಿ ಹೇಳಿದಾಗ ವಾಸ್ ಲೈಕ್ ನಂಗೆ ಅವಾಗ ಯಾವ ಶೋನು ಮಾಡ್ತಿರ್ಲಿಲ್ಲ. ಸೊ ಇಟ್ಸ್ ದ ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ಆಪರ್ಚುನಿಟಿ ಅಂತ ಹೇಳಿ ಲೈಕ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಸೊ ಫ್ಯೂಚರ್ ಸಾಕಷ್ಟು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮಿಂದ? ಶೋರ್, ಅಂದರೆ ನನಗೂ ಇಷ್ಟ ಮಾಡೋದಕ್ಕೆ. ಸ್ಟೋರಿ ತುಂಬ ಚೆನ್ನಾಗಿದ್ದು. ನಾನು ಅಷ್ಟು ಕ್ಯಾರೆಕ್ಟರ್ ಸೂಟ್ ಆದರೆ ಡೆಫಿನೆಟ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಚಂದನ್, ಇವತ್ತಿನ ಸಾಂಗ್ ಬಗ್ಗೆ ಹೇಳಿ. ಎಷ್ಟು ಎಂಜಾಯ್ ಮಾಡ್ತೀರಾ? ಎಷ್ಟು ಸ್ಪೆಷಲ್ ಆಗಿದೆ ಈ ಸಾಂಗು? ಏಕೆಂದರೆ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಈ ಸಾಂಗನ್ನು ಶೂಟ್ ಮಾಡ್ತಿರೋದು. ಸಾಂಗ್ ತುಂಬ ರೊಮ್ಯಾಂಟಿಕ್ ಸಾಂಗು, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಡೈರೆಕ್ಟರು MS ತ್ಯಾಗರಾಜ್ ಅವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು. ಇವತ್ತು ಸ್ಪೆಷಲಿ ಮಾಡಿದಂಥ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗು, ತುಂಬ ಚೆನ್ನಾಗಿತ್ತು. ಇದೊಂಥರ ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಇದು 4ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಾವೊಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಿದ್ವಿ ಅಂತ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು. ಒಂಥರ ಅದು ನ್ಯಾಚುರಲ್ ಆಗಿತ್ತು. ಪ್ರತಿಯೊಂದು ಸೀಕ್ವೆನ್ಸ್ ಅವರು ಕೊರಿಯೋಗ್ರಾಫರು ನಮಗೇನು ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ರು, ಆ ಸ್ಟೆಪ್ಸ್ನ ನಾವು ಮಾಡಬೇಕಾದಾಗ ತುಂಬ ಒಂಥರ ಇನ್ವಾಲ್ವ್ಮೆಂಟು, ಒಂದು ಫೀಲ್ ಇತ್ತು, ಚೆನ್ನಾಗಿತ್ತು. ಬಿಕಾಸ್ ನಮ್ಮ ಹೆಂಡತಿ ಜೊತೆನೇ ಮಾಡ್ತಿರೋದು. ಸೊ ಸ್ವಲ್ಪ ಕಂಫರ್ಟಬಲ್ ಇತ್ತು. ಸೊ ಹಾಗಾಗಿ ಸಾಂಗ್ ತುಂಬ ಚೆನ್ನಾಗಿ ಬಂದಿತ್ತು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.